ನೋ ಪ್ರಾಬ್ಲಮ್. ಜಯ ಮಹಾಕಾಲ್. ಹೊರಟೋಗ್ತೀನಿ, ಎಲ್ಲಾದ್ರೂ ಹಿಮಾಲಯ ಕೂರ್ತೀನಿ. ನಿಮ್ಗೆಲ್ಲ ಒಂದು ವಿಷಯ ಗೊತ್ತಾ, ಈ ಬಿಗ್ ಬಾಸ್ ಸೀಸನ್ ಅಲ್ಲಿ ಸೈಲೆಂಟ್ ಆಗಿ ಡೇ ಬೈ ಡೇ ಎಲ್ಲರ ಮನಸ್ಸನ್ನ ಗೆಲ್ತಿರುವಂತಹ ವ್ಯಕ್ತಿ ಅಂದ್ರೆ ಅದು ಧ್ರುವಂತ್. ನೀವು ಸುಮ್ನೆ ಹಾಗೆ ಅಬ್ಸರ್ವ್ ಮಾಡಿ, ಕಳೆದ 3 ವಾರಗಳಲ್ಲಿ ಧ್ರುವಂತ್ ಅವರು ಎಲ್ಲೂ ಕೂಡ ಯಾರ ಬಗ್ಗೆನೂ ಒಂದು ಗಾಸಿಪ್ ನ ಮಾತಾಡೋದಿಲ್ಲ. ಹಿಂದೆ ಕೂಡ ಅವ್ರ ಬಗ್ಗೆ ಯಾವುದೇ ರೀತಿಯ ಟಾಂಟ್ ಗಳನ್ನ ಮಾಡೋದಿಲ್ಲ. ಏನೋ ಒಂದು ಫನ್ ಕೂಡ ಆಗಿ ಒಬ್ಬರ ಬಗ್ಗೆ ಕೆಟ್ಟ ಅಭಿಪ್ರಾಯನ ಅವ್ರು ಎಲ್ಲೂ ಕೂಡ ವ್ಯಕ್ತಪಡಿಸಿಲ್ಲ. ಕೆಲವೊಬ್ರು ಅದನ್ನ ಸೇಫ್ ಗೇಮ್ ಅಂತ ಹೇಳ್ಬೋದು, ಬಟ್ ಈಸ್ ಪ್ಲೇಯಿಂಗ್ ಗುಡ್ ಅಂತಾನೆ ನಾನು ಹೇಳ್ತೀನಿ. ಆಕ್ಚುಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಲಾಸ್ಟ್ ವೀಕ್ ಧ್ರುವಂತ್ ಅವರು ನನ್ನ ಕೆಟ್ಟದಾಗಿ ಪೋರ್ಟ್ರೇ ಮಾಡ್ತಾ ಇದ್ರೆ, ನಾನು ನೆಗೆಟಿವ್ ಆಗಿ ಜನಗಳಿಗೆ ಕಾಣಿಸ್ತಾ ಇದ್ದೀನಿ. ಇಲ್ಲಿ ನಾನು ನೆಗೆಟಿವ್ ಆಗಿ ಕಾಣೋ ಬದಲು ದಯವಿಟ್ಟು ನನ್ನ ಈ ಶೋ ಇಂದ ಹೊರಗಡೆ ಕಳಿಸ್ಬಿಡಿ, ನನಗೆ ಇಂಥ ಶೋನೇ ಬೇಡ ಅಂತ ಹೇಳ್ತಾರೆ. ಸೊ ಅದಾದ ನಂತರ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ ಧ್ರುವಂತ್ ಅವರು, ನಾನು ಇಲ್ಲಿ ನೆಗೆಟಿವ್ ಆಗಿ ಪೋರ್ಟ್ರೇ ಆಗೋ ಬದಲು ಹೊರಗಡೆ ಹೋಗ್ಬಿಟ್ಟು ಗೋ ರಕ್ಷಣೆ ಮಾಡಿ ಅಥವಾ 4 ದನಗಳ ಸಗಣಿ ಬಾಚಿ ಹಾಕಿದ್ರು ನಾನು ಲೈಫ್ ನ ಲೀಡ್ ಮಾಡೋ ಕೆಪಾಸಿಟಿ ನನಗಿದೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಮುಖವಾಡ ಅಂತ ಹೇಳಿ ಹೆಸರು ಹೇಳ್ಕೊಂಡು ನಾ ಈ ಮನೇಲಿ ಇರುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಬಟ್ ಫಾರ್ ದ ಫಸ್ಟ್ ಟೈಮ್ ಇನ್ ದ ಬಿಗ್ ಬಾಸ್ ಇಂಡಸ್ಟ್ರಿಯಲ್ಲಿ ಯಾವ ಒಬ್ಬ ಆಕ್ಟರ್ ಆಗ್ಲಿ, ಯಾವ ಒಬ್ಬ ಸೆಲೆಬ್ರಿಟಿ ಕೂಡ ಇಂತ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿರಲ್ಲ. ಬಟ್ ಧ್ರುವಂತ್ ಅವರು ಆ ಮಾತನ್ನ ಹೇಳ್ತಾರೆ ಅಂದ್ರೆ ಅವರು ಗ್ರೇಟ್ ಅಂತಾನೆ ಹೇಳ್ತೀನಿ. ಸೊ ಈ ವೀಕ್ ಕೂಡ ಸಖತ್ತಾಗಿ ಆಡಿದಾರೆ ಅಂತಾನೆ ಹೇಳ್ತೀನಿ. ಸೊ 3 ವಾರಗಳಲ್ಲಿ ಫಾರ್ ದ ಫಸ್ಟ್ ಟೈಮ್ ಈ ವಾರ ಅವರ ಒಂದು ಕೆಲಸನ, ಅವರ ಹಾರ್ಡ್ ವರ್ಕ್ ನ ಗುರುತಿಸಿದ್ದಾರೆ ಮನೆಯವರು ಅಂತಾನೆ ಹೇಳ್ತೀನಿ. ಇದರ ನಡುವೆ ನೋಡೋಣ ಕಿಚ್ಚನ ಚಪ್ಪಾಳೆ ಧ್ರುವಂತ್ ಅವರಿಗೆ ಸಿಗುತ್ತಾ ಇಲ್ವಾ ಅಂತ. ಸೊ ನನ್ನ ಪ್ರಕಾರ ಈ ವಾರದ ಕಿಚ್ಚನ ಚಪ್ಪಾಳೆ ಖಂಡಿತವಾಗ್ಲೂ ಧ್ರುವಂತ್ ಅವ್ರಿಗೆ ಕೊಡಬೇಕು. ಯಾಕಂದ್ರೆ ಅವರು ತುಂಬಾ ಆನೆಸ್ಟ್ ಆಗಿ ಹಾರ್ಡ್ ವರ್ಕ್ ಮಾಡ್ಕೊಂಡು ಈ ವಾರ ನಡೆದಿರ ಅಂತಾನೆ ಹೇಳ್ತೀನಿ. ಬಾಸ್ ಯಾರು ಬೇಡ, ಅಲ್ಲ ಇಲ್ಲಿ ಅನ್ನಲ್ಲ. ಗೋರಕ್ಷಕ ಗೊತ್ತಾ, ನಮ್ದೇ ಇದೆ.